CPCನ ಈ ಮಾಸ್ಟರ್ ಫ್ಲೋ ಚಾರ್ಟ್ ವಿಡಿಯೋ ಪ್ರತಿಯೊಬ್ಬ ಸ್ಟೂಡೆಂಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಅಸೆಟ್ ಆಗುತ್ತೆ. ನಿಮ್ಮ AIB ಜುಡಿಷರಿ ಯಾವುದೇ ಎಕ್ಸಾಮ್ ಆಗಿರಲಿ, ಎಲ್ಲ ಎಕ್ಸಾಮ್ಸ್ ನಿಮಗೆ ಅಪ್ಕಮಿಂಗಲ್ಲೂ ಸಹ ಇದೆ. ನೆಟ್ JRF ಪ್ರತಿ ಎಕ್ಸಾಮಿಗೆ ಈ ಒಂದು ಟೇಬಲ್, ಈ ಒಂದು ಮಾಸ್ಟರ್ ಫ್ಲೋ ಚಾರ್ಟ್ ಸಾಕು ನಿಮ್ಮ ಎಂಟೈರ್ CPCನ ಈಸಿ ಮಾಡಿ ಇಡುತ್ತೆ ನಿಮಗೆ. ಆ್ಯಂಡ್ ಈ ರೀತಿ ನಿಮಗೆ ಪಾಠ ಮಾಡೋಂಗಿದ್ರೆ ಯಾವುದೇ ಸಬ್ಜೆಕ್ಟ್ ಕಷ್ಟ ಅಂತ ಖಂಡಿತ ಆಗೋದಿಲ್ಲ. ಸೊ ಈ ವಿಡಿಯೋ, ಈ ಫ್ಲೋ ಚಾರ್ಟ್ ಬೇಕು ಅನ್ನೋದಾದ್ರೆ ಟಿಲ್ ದ ಎಂಡ್ ನೋಡಿ. ನಿಮಗೆ ಈಸಿಯಾಗಿ ಹೇಗೆ ಯಾವ ಸೆಕ್ಷನ್ ಯಾವ ಆರ್ಡರ್ ಜೊತೆ ಓದಬೇಕು ಆ್ಯಂಡ್ ಇದನ್ನ ನಿಮ್ಮ ಅರ್ಥ ಆಯಿತು ಅನ್ನೋದಾದ್ರೆ ಡೆಫಿನೆಟ್ಲಿ CPCನ ನೀವು ಆರಾಮಾಗಿ ಸ್ಕೋರ್ ಮಾಡಬಹುದು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಸ್ವಾತಿ ಲಾ ಅಕಾಡೆಮಿ. ನಾನು ಸ್ವಾತಿ ಆ್ಯಂಡ್ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಅಟ್ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಒಂದು CPC ಫ್ಲೋ ಚಾರ್ಟ್, ಮಾಸ್ಟರ್ ಫ್ಲೋ ಚಾರ್ಟ್. ಎವ್ರಿ ಸೆಕ್ಷನ್ ಆ್ಯಂಡ್ ಎವ್ರಿ ಆರ್ಡರ್ ಯಾವುದಕ್ಕೆ ಯಾವುದು ರಿಲೇಟ್ ಆಗುತ್ತೆ. ಬಿಕಾಸ್ ನಮಗೆ CPC ಬುಕ್ ಏನಿದೆ, ನಮ್ಮ ದಪ್ಪ ಬೇರಾಕ್ಟ್, ಅದನ್ನು ಬ್ರೇಕ್ ಡೌನ್ ಮಾಡೋದಕ್ಕಾಗಿದ್ರೆ ಅದಕ್ಕಿಂತ ಇನ್ನೇನು ಬೇಕು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಅಗೇನ್ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ಸಿವಿಲ್ ಜಡ್ಜ್ ಎಕ್ಸಾಮ್ ಈಗೇನು ನಮಗೆ ನಡೆಯೋದಿದೆ, ಎಕ್ಸಾಮಿಗೆ ಬ್ಯಾಚಸ್ ಸ್ಟಾರ್ಟ್ ಆಗಿದೆ, ರನ್ನಿಂಗಲ್ಲಿದೆ. ಪ್ರಿಲಿಮ್ಸ್ ಹಾಗೂ ಮೇನ್ಸ್ನ ಬ್ಯಾಚಸ್ಗೆ ಅಡ್ಮಿಷನ್ಸ್ ನಡೀತಿದೆ. ಸೊ ನೀವು ಇಂಟ್ರೆಸ್ಟೆಡ್ ಇದ್ದೀರಿ, ಎಕ್ಸಾಮಿಗೆ ಅಪಿಯರ್ ಆಗ್ತಿದ್ದೀರಿ, ಈ ವರ್ಷ ಅಲ್ಲ ನೆಕ್ಸ್ಟ್ ಇಯರ್ ಅಪಿಯರ್ ಆಗ್ತಿದ್ದೀರಿ, ಈವನ್ ದೆನ್ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿಗೆ ಮುಂಚೆಯಿಂದ ಪ್ರಿಪ್ರೇಷನ್ ಬೇಕಾಗತ್ತೆ. ಸೊ ಹಾಗಾಗಿ ಪ್ಲೀಸ್ ಮೇಕ್ ಶ್ಯೂರ್ ನಿಮ್ಮ ಕನಸು ಜಡ್ಜ್ ಆಗಬೇಕು ಅನ್ನೋದಾದರೆ ದೆನ್ ವಿ ಆರ್ ದ ರೈಟ್ ಪ್ಲೇಸ್ ಟು ಬಿ. ಸೊ ನೀವು ಇಲ್ಲಿ ನಿಮ್ಮ ಕೋಚಿಂಗನ್ನು ತೊಗೊಳ್ಬೋದು. ನಿಮಗೆ ಎಕ್ಸಾಮ್ ರಿಲೇಟೆಡ್ ಸರಿಯಾದಂಥ ಒಂದು ಗೈಡೆನ್ಸ್ ಆಗಿರ್ಬೋದು. ಪ್ರತಿಯೊಂದೂ ಸಹ ಎಕ್ಸಾಮಿಗೆ ಫೋಕಸ್ಡ್ ಆಗಿ ನಿಮ್ಮ ಟೆಸ್ಟ್ ಸೀರೀಸ್, ನಿಮಗೆ ಒಂದು ಆನ್ಸರ್ಸ್ನ ಕರೆಕ್ಷನ್ ಮಾಡೋದು ವಿತ್ ಯೋರ್ ಗೈಡೆನ್ಸ್, ಪ್ರಾಪರ್ ಗೈಡೆನ್ಸ್, ಲೈವ್ ಕ್ಲಾಸಸ್ ನಿಮಗೆ ಅರ್ಥ ಆಗೋ ರೀತಿ ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಭಾಷೆಯಲ್ಲೂ ಸಹ ಇರುತ್ತೆ. ಆ್ಯಂಡ್ ಮೆಜಾರಿಟಿ ನಿಮ್ಮ ಫೀಡ್ಬ್ಯಾಕ್ ದ್ಯಾಟ್ ಕ್ಲಾಸಸ್ ನೀವು ಅರ್ಥ ಆಗುತ್ತೆ, ನಿಮ್ಮ ಕಾನ್ಸೆಪ್ಟ್ಸ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋದು. ಸೊ ಆ ಒಂದು ಇದರಲ್ಲೇ ಕ್ಲಾಸಸ್ಸನ್ನು ಸಹ ನಡೆಯುತ್ತೆ. ಸೊ ಆ್ಯಂಡ್ ನಿಮ್ಮ ಎಲ್ಲ ಫೀಡ್ಬ್ಯಾಕ್ಗೆ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಆಲ್ರೆಡಿ ನಮ್ಮ ಕ್ಲಾಸಸ್ಸಿಂದ ಸಕ್ಸಸ್ಫುಲ್ ಆಗಿ ಲಾಸ್ಟ್ ಇಯರ್ ಈಗ ಕ್ಲಿಯರ್ ಆಗಿರುವಂಥ ಸ್ಟೂಡೆಂಟ್ಸ್ ಅವರ ಓತ್ ಟೇಕಿಂಗ್ ಸೆರೆಮನಿ ಎಲ್ಲ ಆಗಿದೆ. ಸೊ ಹಾಗಾಗಿ ನೀವು ರಿಲೈ ಆಗಬಹುದಾದಂಥ ಒಂದು ಸೋರ್ಸ್ ಅಂತ ಹೇಳಿದ್ರೆ ಸ್ವಾತಿ ಲಾ ಅಕಾಡೆಮಿ. ನಿಮಗೆ PDF ಅಲ್ಲಿ ಮಟೀರಿಯಲ್ಸ್ ಅವೈಲೇಬಲ್ ಇರುತ್ತೆ, ಈ ಎಲ್ಲ ಫ್ಲೋ ಚಾರ್ಟ್ಸ್ ಎಕ್ಸೆಟ್ರಾ. ಇದು ನಿಮಗೆ ಕ್ಲಾಸ್ ಗ್ರೂಪ್ಸಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಇದಿಷ್ಟು ಕ್ಲಾಸಸ್ ರಿಲೇಟೆಡ್ ಡೀಟೇಲ್ಸ್. ಇಂಟ್ರೆಸ್ಟೆಡ್ ಇರುವಂಥ ಸ್ಟೂಡೆಂಟ್ಸ್ ಸ್ವಾತಿ ಲಾ ಅಕಾಡೆಮಿ ಆ್ಯಪ್ ಅವೈಲೇಬಲ್ ಇದೆ ಪ್ಲೇಸ್ಟೋರಲ್ಲಿ, ಡೌನ್ಲೋಡ್ ಮಾಡಿಕೊಂಡು ನೀವು ಅಲ್ಲಿಂದ ಕೋರ್ಸಸ್ನ ಪರ್ಚೇಸ್ ಮಾಡ್ಕೋಬಹುದು. ಅಥವಾ swatilaw.com ವೆಬ್ಸೈಟ್ ವಿಸಿಟ್ ಮಾಡಿ ಕೂಡ ಸಹ ನಿಮ್ಮ ಕೋರ್ಸಸನ್ನು ಪರ್ಚೇಸ್ ಮಾಡ್ಕೋಬಹುದು. ಆ್ಯಂಡ್ ಆಲ್ಸೋ 9650849915 ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಏನಾದರೂ ಕ್ವೆರೀಸ್ ಇದ್ದರೆ ಕೇಳಬಹುದು ಅಥವಾ ಕ್ಲಾಸಸ್ಗೆ ಎನ್ರೋಲ್ ಕೂಡ ಸಹ ಮಾಡ್ಕೋಬಹುದು. ಸೊ ಇದಿಷ್ಟು ನಿಮಗೆ ಕ್ಲಾಸಸ್ ರಿಲೇಟೆಡ್ ಡೀಟೇಲ್ಸ್. ಆ್ಯಂಡ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಜೊತೆಗೆ ನಿಮ್ಮ ರ್ಯಾಪಿಡ್ ರಿವಿಷನ್ ಪ್ರಿಲಿಮ್ಸ್ ಕೂಡ ಸಹ ನಡೀತಿದೆ. ಸೊ ಎನಿ ಬ್ಯಾಚ್ ವಿಚ್ ಯು ಆರ್ ಇಂಟ್ರೆಸ್ಟೆಡ್ ಇನ್, ಪ್ರಿಲಿಮ್ಸ್ ರಿವಿಷನ್ ಬ್ಯಾಚ್ ಸ್ಪೆಸಿಫಿಕ್ ಆಗಿ ಯಾರೆಲ್ಲ ನಾನು ಸೆಲ್ಫ್ ಸ್ಟಡಿ ಮಾಡಿದ್ದೀನಿ, ನನಗೆ ಜಸ್ಟ್ ಒಂದು ಬ್ರಷ್ ಅಪ್ ಬೇಕು, ಹೇಗೆ ಎಕ್ಸಾಮಿಗೆ ಓರಿಯೆಂಟೆಡ್ ಆಗಿರುತ್ತೆ, ನಾನು ಆ ಪರ್ಪಸ್ಗೆ ನೀವು ರಿವಿಷನ್ ಬ್ಯಾಚನ್ನು ತಗೊಳ್ಬಹುದು. ಸೊ ಇದಿಷ್ಟು ನಿಮಗೆ ಕ್ಲಾಸಸ್ ರಿಲೇಟೆಡ್ ಡೀಟೇಲ್ಸ್. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಬೇಸಿಕ್ ಫ್ಯಾಕ್ಚುಯಲ್ ಡೇಟಾ, ಪ್ರಿಲಿಮ್ಸ್ ಆ್ಯಂಡ್ ಈ ಥರ MCQ ಟೈಪ್ ಕ್ವೆಶನ್ ಪೇಪರ್ಸ್ ಅಂತ ಬರುವಾಗ ನಮಗೆ ಇಂಪಾರ್ಟೆಂಟ್ ಆಗೋದೇ ಈ ಫ್ಯಾಕ್ಚುಯಲ್ ಡೇಟಾ. ಆ್ಯಂಡ್ ಆ ಫ್ಯಾಕ್ಚುಯಲ್ ಡೇಟಾನ ಒಂದು ಕಡೆ ಎಲ್ಲ ಬರೆದಿಟ್ಕೊಂಡ್ರೆ ದೆನ್ ನಿಮ್ಮ ಕೆಲಸ ಆಲ್ಮೋಸ್ಟ್ ಅರ್ಧದಷ್ಟು ಮುಗಿದೋಗುತ್ತೆ. ಬಿಕಾಸ್ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತೂ ಆಗುತ್ತೆ, ಬಟ್ ಫ್ಯಾಕ್ಚುಯಲ್ ಡೇಟಾ ರಿಟೇನ್ ಆಗೋದು ಕಷ್ಟ. ಸೊ ಹಾಗಾಗಿ ಈ ಟೇಬಲ್ ನಿಮಗೆ, ಈ ಫ್ಲೋ ಚಾರ್ಟ್ ನಿಮಗೆ ಹೆಲ್ಪ್ ಮಾಡುತ್ತೆ. ಆ್ಯಕ್ಟ್ ನಂಬರ್ 5 ಆಫ್ 1908 ಎನಾಕ್ಟ್ ಆದಂಥ ಡೇಟ್ 21 ಮಾರ್ಚ್ 1908. ಜಾರಿಗೆ ಬಂದಿದ್ದು ಕೇಮ್ ಇನ್ ಟು ಫೋರ್ಸ್ ಎನ್ಫೋರ್ಸ್ಮೆಂಟ್ 1 ಜನವರಿ 1909. ಇದೊಂದು ಪ್ರೊಸೀಜರಲ್ ಲಾ, ಸಿವಿಲ್ ಕೇಸಸ್ನ ಪ್ರೊಸೀಜರಲ್ ಲಾ. ಎಷ್ಟು ಸೆಕ್ಷನ್ಸ್ ಇದೆ? 158 ಸೆಕ್ಷನ್ಸ್. ಆರ್ಡರ್ ಟೋಟಲ್ 51 ಆರ್ಡರ್ಸ್ ಇದೆ ಆ್ಯಂಡ್ 11 ಪಾರ್ಟ್ಸಲ್ಲಿ ಡಿವೈಡ್ ಆಗಿದೆ. ಸೊ ನಮಗೆ ಈ ಕಂಪ್ಲೀಟ್ CPC ಆ್ಯಕ್ಟ್ ಸೆಕ್ಷನ್ಸ್ ಪೋರ್ಷನ್ ಏನಿದೆ ಅದೊಂದು ರೀತಿ ಸಬ್ಸ್ಟ್ಯಾಂಟಿವ್ ಪೋರ್ಷನ್ ಮಾತನಾಡುತ್ತೆ, ಆ್ಯಂಡ್ ಆರ್ಡರ್ಸ್ ಏನಿದೆ ಅದರ ಒಂದು ಪ್ರೊಸೀಜರ್ಸನ್ನು ಮಾತನಾಡುತ್ತೆ. ಸೊ ಯಾವ ಸೆಕ್ಷನನ್ನು ಯಾವ ಪ್ರೊಸೀಜರ್ ಜೊತೆಗೆ ಓದ್ಕೋಬೇಕು ಅನ್ನೋದೇ ದೊಡ್ಡ ಕನ್ಫ್ಯೂಷನ್ ವಿಚ್ ಇಸ್ ಸೆಟ್ ಹಿಯರ್. ಸೊ ಅದನ್ನು ನಾವು ಇಲ್ಲಿ ಬ್ರೇಕ್ ಡೌನ್ ಮಾಡಿದ್ದೀವಿ. ಪ್ರಿಲಿಮಿನರಿ ಪಾರ್ಟ್ 1, ಇಲ್ಲಿ ನಮಗೆ ಯಾವುದೇ ಆರ್ಡರ್ನ ಏನು ಅವಶ್ಯಕತೆ ಇಲ್ಲ, ಬಿಕಾಸ್ ದಿಸ್ ಇಸ್ ಆಲ್ ಬೇಸಿಕ್ ಸೆಕ್ಷನ್ಸ್. ನಮಗೆ ಡೆಫಿನೇಷನ್ಸ್ ಆಗಿರಬಹುದು, ಪ್ರಿಲಿಮಿನರಿ ಸೆಕ್ಷನ್ಸ್, ಜ್ಯೂರಿಸ್ಡಿಕ್ಷನ್ ಎಕ್ಸೆಟ್ರಾ 1 to 8. 9 ಅಲ್ಲಿ ಜ್ಯೂರಿಸ್ಡಿಕ್ಷನ್, 10 ಸ್ಟೇ ಆಫ್ ಸೂಟ್, ರೆಸ್ ಜುಡಿಕಾಟಾ, 10, 11 ಬಾರ್ ಆನ್ ಫರ್ದರ್ ಸೂಟ್, ಸೆಕ್ಷನ್ 12 ಫಾರಿನ್ ಜಡ್ಜ್ಮೆಂಟ್ಸ್. ಇದಕ್ಕೆ ಯಾವುದಕ್ಕೂ ಸಹ ನಮಗೆ
ಇನ್ನು ಆರ್ಡರ್ಸ್ನ ಒಂದು ಪ್ರಾವಿಷನ್ಸ್ ಇಲ್ಲ. ಏನಕ್ಕೆ ಅಂತಂದ್ರೆ ದೀಸ್ ಆರ್ ಆಲ್ ಬೇಸಿಕ್ ನಮಗೆ ಇಂಟ್ರೊಡಕ್ಟರಿ ಸೆಕ್ಷನ್ಸ್ ಆಗಿರೋದ್ರಿಂದ. 22 to 25 ಟ್ರಾನ್ಸ್ಫರ್ ಆಫ್ ಸೂಟ್ಸ್ ಬಗ್ಗೆ ಮಾತನಾಡುತ್ತೆ. ಇಲ್ಲಿ ತನಕ ಯಾವುದೇ ಆರ್ಡರ್ ಜೊತೆಗೆ ಓದಬೇಕಾಗಿಲ್ಲ. ದೆನ್ ಸ್ಟಾರ್ಟ್ ಆಗೋದು ನಿಮ್ಮ ಪ್ಲೇಸ್ ಆಫ್ ಸೂಟ್ ಎಕ್ಸೆಟ್ರಾ. ಇಲ್ಲಿಂದ ಪಾರ್ಟೀಸ್ ಟು ಸೂಟ್, ಅದು ನಮ್ಮ ಆರ್ಡರ್ 1. ಆರ್ಡರ್ 1 ಪಾರ್ಟೀಸ್ ಟು ಸೂಟ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸೆಕ್ಷನ್ ಅನ್ನ ಕೊಟ್ಟಿಲ್ಲ. ಆರ್ಡರ್ 2 ಫ್ರೇಮ್ ಆಫ್ ಸೂಟ್, ಇದು ನಮಗೆ ಫ್ರೇಮಿಂಗ್ ಆಫ್ ಸೂಟ್ ಆರ್ಡರ್ 2 ಮಾತನಾಡುತ್ತೆ. ಫ್ರೇಮಿಂಗ್ ಆಫ್ ಸೂಟಿಗೂ ಯಾವುದೇ ಸೆಕ್ಷನ್ ಸ್ಪೆಸಿಫಿಕ್ ಇಲ್ಲ. ದೆನ್ ಆರ್ಡರ್ 3 ಏನಿದೆ ಅದು ನಮ್ಮ ರೆಕಗ್ನೈಸ್ಡ್ ಏಜೆಂಟ್ ಅಂಡ್ ಪ್ಲೀಡರ್ಸ್ ಬಗ್ಗೆ ಮಾತನಾಡುತ್ತೆ. ದಟ್ ನಿಮ್ಮ ಕೇಸಿಗೆ ನೀವು ಇಲ್ಲಿ ಆರ್ಡರ್ಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಪ್ರೊಸೀಜರ್ ಇದೆ. ಫಸ್ಟ್ 3 ಇದು ನಮಗೆ ಆರ್ಡರ್ಸ್ ಅಲ್ಲಿ ಒಂದು ರೀತಿ ಇಂಟ್ರೊಡಕ್ಷನ್. ದಟ್ ಪಾರ್ಟೀಸ್ ಟು ಸೂಟ್ ಇರ್ತಾರೆ, 2 ಪಾರ್ಟೀಸ್ ಇರ್ತಾರೆ, ಅವರೊಂದು ಸೂಟ್ ಅನ್ನ ಫ್ರೇಮ್ ಮಾಡ್ತಾರೆ ಅಂಡ್ ಅವರನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಅಡ್ವೊಕೇಟ್ಸ್, ಏಜೆಂಟ್, ಪ್ಲೀಡರ್ಸ್ ಅನ್ನೋರು ಇರ್ತಾರೆ. ಇಷ್ಟು ಈ 3 ಆರ್ಡರ್ಸಿಗೆ ಸೆಕ್ಷನ್ಸ್ ಇಲ್ಲ. ಓಕೆ, ಸೊ 25 ತನಕ ಹೇಗೆ ಬರೀ ಸೆಕ್ಷನ್ಸ್, ಅವುಗಳಿಗೆ ಆರ್ಡರ್ಸ್ ಅಂತ ಇಲ್ಲ. ಈಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಪಾರ್ಟಿ ಪ್ಲೀಡರ್ಸ್ ಎಲ್ಲ ಆಯ್ತು. ನಾವು ಇನ್ಸ್ಟಿಟ್ಯೂಷನ್ ಆಫ್ ಸೂಟ್, ನಾವು ಸೂಟ್ ಫೈಲ್ ಮಾಡೋದಕ್ಕೆ ಹೋಗ್ತೀವಿ. ದೆನ್ ಅದನ್ನ ನಾವು ಸೆಕ್ಷನ್ 26 ಅಲ್ಲಿ ಕೊಟ್ಟಿದ್ದೀವಿ ಅಂಡ್ ಅದನ್ನ ಓದ್ತೀವಿ ನಾವು ನಮ್ಮ ಆರ್ಡರ್ 4 ನ ಜೊತೆಗೆ. ಇಶ್ಯೂಸ್ ಅಂಡ್ ಸರ್ವಿಸ್ ಆಫ್ ಸಮನ್ಸ್, ಇದು ನಮ್ಮ 27 to 29 ಅಲ್ಲಿ ಡಿಸ್ಕಸ್ ಮಾಡಿದೀವಿ ಅಂಡ್ ಆರ್ಡರ್ 5 ಅದನ್ನ ಹೇಳುತ್ತೆ. ಸರ್ವಿಸ್ ಹೇಗೆ ಮಾಡಬೇಕು ಕೋರ್ಟ್ಸ್ ಇಂದ, ಫಾರಿನ್ ಸಮನ್ಸ್ ಆದ್ರೆ ಹೇಗೆ, ಕಂಪ್ಲೀಟ್ ಎಲ್ಲ ಸಮನ್ಸ್ ನಮಗೆ ಆರ್ಡರ್ 5 ಅಲ್ಲಿ ಡಿಸ್ಕಸ್ ಮಾಡ್ತೀವಿ ಅಂಡ್ ಅದನ್ನ ನಾವು ಈ ಎಲ್ಲ ಸೆಕ್ಷನ್ಸ್ ಜೊತೆಗೂ ಸಹ ಆರ್ಡರ್ 5 ಅನ್ನ ರೆಫರ್ ಮಾಡ್ತೀವಿ. ಡಿಸ್ಕವರಿ ಅಂಡ್ ಇನ್ಸ್ಪೆಕ್ಷನ್, ಸೊ ಡಿಸ್ಕವರಿ ಅಂಡ್ ಇನ್ಸ್ಪೆಕ್ಷನ್ ನಮಗೆ ಇದು ಸೆಕ್ಷನ್ 30 ಅಲ್ಲಿ ಬರುತ್ತೆ ಅಂಡ್ ಇಲ್ಲಿ ನಮ್ಮ ಆರ್ಡರ್ ಇಲ್ಲಿ ನಮಗೆ ಇದು ಆರ್ಡರ್ 11 ಅಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ಇನ್ ಬಿಟ್ವೀನ್ ಬಂದಂತ ಆರ್ಡರ್ 6, 7, 8 ಪ್ಲೀಡಿಂಗ್, ಪ್ಲೇಂಟ್, ರಿಟರ್ನ್ ಸ್ಟೇಟ್ಮೆಂಟ್ ಇವೆಲ್ಲ ನಮಗೆ ಫರ್ದರ್ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಬಿಕಾಸ್ ಅದಕ್ಕೆ ಸ್ಪೆಸಿಫಿಕ್ ಆಗಿ ಯಾವುದೇ ಒಂದು ಪ್ಲೀಡಿಂಗ್, ಪ್ಲೇಂಟ್, ರಿಟರ್ನ್ ಸ್ಟೇಟ್ಮೆಂಟ್ ಇವುಗಳಿಗೆ ಸೆಕ್ಷನ್ಸ್ ಅಂತ ಇಲ್ಲ. ಸೊ ಅದು ಇಂಡಿಪೆಂಡೆಂಟ್ ಆಗಿ ಆರ್ಡರ್ಸ್ನ ಮಾತ್ರ ಓದ್ಕೋಬೇಕು. ಅದು ಪ್ರೊಸೀಜರ್ ಮಾತ್ರ, ಹೇಗೆ ನಮ್ಮ ಪ್ಲೀಡಿಂಗ್ಸ್ ಇರುತ್ತೆ, ಹೇಗೆ ಪ್ಲೇಂಟ್ ಇರುತ್ತೆ, ಹೇಗೆ ರಿಟರ್ನ್ ಸ್ಟೇಟ್ಮೆಂಟ್ ಇರುತ್ತೆ ಅನ್ನೋದನ್ನ ಹೇಳ್ತಿರುವಂತ ಅದು ಇಂಡಿಪೆಂಡೆಂಟ್ ಆಗಿರುವಂತ ಆರ್ಡರ್ಸ್. ಸೊ ಇಲ್ಲಿ ನಮಗೆ ನಮ್ಮ ಆರ್ಡರ್ 6, 7, 8 ಅಂಡ್ ಈ 3 ಸ್ಪೆಸಿಫಿಕ್ ಆಗಿ ಮೇನ್ಸ್ ಎಕ್ಸಾಮ್ ಅಥವಾ ರಿಟರ್ನ್ ಎಕ್ಸಾಮ್ ಅಂತ ನೀವು ಯಾವುದೇ ರಿಟರ್ನ್ ಎಕ್ಸಾಮ್ ಹೇಳುವಾಗ ಇವು ಇಂಪಾರ್ಟೆಂಟ್ ಆಗುತ್ತೆ. ಆರ್ಡರ್ 9 ಅಪಿಯರೆನ್ಸ್ ಅಂಡ್ ನಾನ್ ಅಪಿಯರೆನ್ಸ್ ಆಫ್ ಪಾರ್ಟೀಸ್, ಸೊ ಇದೆಲ್ಲ ನಮಗೆ ಅಲ್ಲಿಗೆ ಇಂಪಾರ್ಟೆಂಟ್ ಆಗುತ್ತೆ. ದೆನ್ 11 ಡಿಸ್ಕವರಿ ಅಂಡ್ ಇನ್ಸ್ಪೆಕ್ಷನ್. ಅಡ್ಮಿಷನ್ಸ್ ಬಗ್ಗೆ ಮಾತನಾಡ್ತೀವಿ ಸೆಕ್ಷನ್ 58 ಅಂಡ್ ರೆಡ್ ವಿತ್ ಯೋರ್ ಆರ್ಡರ್ 12 ಅಲ್ಲಿ. ಲೇಟರ್ ಪ್ರೊಡಕ್ಷನ್ ಅಂಡ್ ಇಂಪೌಂಡಿಂಗ್ ಆಫ್ ಡಾಕ್ಯುಮೆಂಟ್ಸ್, ಇದಕ್ಕೆ ಸೆಕ್ಷನ್ ಇಲ್ಲ. ಬಟ್ ಸೆಟಲ್ಮೆಂಟ್ ಆಫ್ ಇಶ್ಯೂಸ್ಗೂ ಸೆಕ್ಷನ್ ಇಲ್ಲ, ಆದರೆ ಇದು ಆರ್ಡರ್ 14 ಅಲ್ಲಿ ಬರುತ್ತೆ. ಡಿಸ್ಪೋಸಲ್ ಎಟ್ ಫಸ್ಟ್ ಹಿಯರಿಂಗ್, ಇದು ನಮಗೆ ಆರ್ಡರ್ 15 ಅಲ್ಲಿ ಹೇಳ್ತೀವಿ ಅಂಡ್ ಇದಕ್ಕೂ ಯಾವುದೇ ಸೆಕ್ಷನ್ ಇಲ್ಲ. ಲೇಟರ್ ಸಮನಿಂಗ್ ಆಫ್ ಅಟೆಂಡೆನ್ಸ್ ಆಫ್ ವಿಟ್ನೆಸ್, ಇದು ನಾವು ಸೆಕ್ಷನ್ ಮಾತನಾಡ್ತೀವಿ 31 ಅಂಡ್ ಇದನ್ನ ನಾವು ಕೊಟ್ಟಿರೋದು ನಮ್ಮ ಆರ್ಡರ್ 16 ಅಲ್ಲಿ ಮಾತನಾಡ್ತಿದ್ದೀವಿ. ಓಕೆ, ಅಂಡ್ ಇದರದ ಫರ್ದರ್ ಅಂತ ಹೇಳುವಾಗ ವಿಟ್ನೆಸಸ್ ಕನ್ಫೈನ್ಡ್ ಇನ್ ಪ್ರಿಸನ್ ಅಂತ ಹೇಳಿದ್ರೆ ಅವರಿಗೆ ಸ್ಪೆಸಿಫಿಕ್ ಆಗಿ ಆರ್ಡರ್ 16A. ದೆನ್ ಅಡ್ಜರ್ನ್ಮೆಂಟ್ ಆರ್ಡರ್ 17, ಸೆಕ್ಷನ್ ಅಂತ ಇಲ್ಲ. ಹಿಯರಿಂಗ್ ಅಂಡ್ ಎಕ್ಸಾಮಿನೇಷನ್ ಆಫ್ ವಿಟ್ನೆಸ್ ನಮಗೆ ಆರ್ಡರ್ 18 ಅಲ್ಲಿ ಬರುತ್ತೆ. ಅಫಿಡವಿಟ್ಸ್ ಆರ್ಡರ್ 19, ಇಲ್ಲಿ ನಮಗೆ ಇವು ಇಂಡಿಪೆಂಡೆಂಟ್ ಆಗಿ ಆರ್ಡರ್ಸ್ನ ಮಾತ್ರ ನೋಡ್ತಿರೋದು. ಜಡ್ಜ್ಮೆಂಟ್ಸ್ 33 ಅಂಡ್ ಇದು ಆರ್ಡರ್ 20 ಅಂಡ್ ಜಡ್ಜ್ಮೆಂಟ್ ಅಲ್ಲೇನೆ ನಾವು ಡಿಕ್ರಿ ಕೂಡ ಸಹ ನೋಡ್ತೀವಿ. ಸೊ ಹಾಗಾಗಿ ಜಡ್ಜ್ಮೆಂಟ್ ಅಂಡ್ ಡಿಕ್ರಿ ಎರಡು ನಮಗೆ ಆರ್ಡರ್ 20 ಅಲ್ಲೇನೆ ಬರುತ್ತೆ. ಕಾಸ್ಟ್ ಎಕ್ಸೆಟ್ರಾ ಇಂಪೋಸ್ ಮಾಡಬೇಕು, ದೆನ್ ದಟ್ ಈಸ್ ಯೋರ್ 20A. ಓಕೆ, ಲೇಟರ್ ಎಕ್ಸಿಕ್ಯೂಷನ್ ಆಫ್ ಡಿಕ್ರೀಸ್ ಅಂಡ್ ಆರ್ಡರ್, ಇದು ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೆಕ್ಷನ್ 36 to 74 ನಾವು ಬರೀ ಎಕ್ಸಿಕ್ಯೂಷನ್ ಬಗ್ಗೆನೇ ಮಾತನಾಡ್ತೀವಿ, ವಿಚ್ ಇಸ್ ರೆಡ್ ಇನ್ ಯೋರ್ ಆರ್ಡರ್ 21 ಅಂಡ್ ಇದರಲ್ಲಿ ನಮಗೆ 106 ರೂಲ್ಸ್ ಇದಾವೆ. ಎಲ್ಲದಕ್ಕಿಂತ ದೊಡ್ಡ ಆರ್ಡರ್ ಅಂದ್ರೆ ಇದೇನೆ. ವೇರ್ ಆಸ್ ಎಕ್ಸಾಮ್ ಪರ್ಪಸ್ ಅಂತ ಹೇಳುವಾಗ ಎಂಟೈರ್ 106 ರೂಲ್ಸ್ ಇಂಪಾರ್ಟೆಂಟ್ ಅಲ್ಲ, ಕೆಲವು ರೂಲ್ಸ್ ಅಷ್ಟೇನೆ ಇಂಪಾರ್ಟೆಂಟ್ ನಮಗೆ ಅಂಡ್ ಅದನ್ನ ಮಾತ್ರ ನಾವು ಎಕ್ಸಾಮ್ ಸ್ಪೆಸಿಫಿಕ್ ಆಗಿ ನೋಡ್ಕೊಂಡ್ರೆ ಆಯ್ತು. ಸೊ ಇದು ನಮಗೆ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗುವಂಥದ್ದು. ಲೇಟರ್ ಸ್ಪೆಷಲ್ ಕೇಸಸ್, ಡೆತ್, ಮ್ಯಾರೇಜ್, ಇನ್ಸಾಲ್ವೆನ್ಸಿ, ಸೆಕ್ಷನ್ಸ್ ಇಲ್ಲ ಇಲ್ಲಿ, ಆಯ್ತಾ. ಇವೆಲ್ಲ ಇಂಡಿಪೆಂಡೆಂಟ್ ಆಗಿ ಆರ್ಡರ್ಸ್ ಮಾತ್ರ ಬರುತ್ತೆ. ಸೊ ಆರ್ಡರ್ ಅಂತ ಹೇಳುವಾಗ ಇದು ಆರ್ಡರ್ 22, ವಿಡ್ರಾಲ್ ಅಂಡ್ ಅಡ್ಜಸ್ಟ್ಮೆಂಟ್ ಆಫ್ ಸೂಟ್ 23, ಪೇಮೆಂಟ್ ಇನ್ ಕೋರ್ಟ್ ಅಂದರೆ ನಮಗೆ ಇದೆರಡು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಪೇಮೆಂಟ್ ಇನ್ ಟು ಕೋರ್ಟ್ 14, 24, ಸೆಕ್ಯೂರಿಟಿ ಫಾರ್ ಕಾಸ್ಟ್ ಅಂತ ಹೇಳುವಾಗ 25, ಆರ್ಡರ್ 25. ನೆಕ್ಸ್ಟ್ ಇಲ್ಲಿ ಅಗೇನ್ ಸೆಕ್ಷನ್ಸ್ ಶುರು ಆಗತ್ತೆ ನಮಗೆ.
75 to 78 ಏನಿದೆ ಇಲ್ಲಿ ನಮಗೆ ಆರ್ಡರ್ 26 ಕಮಿಷನ್ಸ್ ಬಗ್ಗೆ ಮಾತನಾಡ್ತೀವಿ. ಆರ್ಡರ್ 26 ಅಟ್ ಮೋಸ್ಟ್ ಇಂಪಾರ್ಟೆಂಟ್, ಕೋರ್ಟ್ ಕಮಿಷನ್ಸ್ ಅನ್ನ ಇಶ್ಯೂ ಮಾಡುತ್ತೆ. ಯಾವ ಸ್ಪೆಸಿಫಿಕ್ 6 ಟಾಸ್ಕ್ಗೆ ಕಮಿಷನ್ಸ್ ಇಶ್ಯೂ ಆಗ್ತಿರೋದು ಅಂಡ್ ಕಮಿಷನ್ ಏನಕ್ಕೆ ಇಶ್ಯೂ ಮಾಡ್ತಾರೆ ಎಕ್ಸೆಟ್ರಾ ಯು ಹ್ಯಾವ್ ಟು ನೋ ಅಂಡ್ ಅದಕ್ಕೆ ಈ ಸೆಕ್ಷನ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ. ಪ್ಲಸ್ ರೆಡ್ ವಿತ್ ದಿಸ್ ಆರ್ಡರ್, ಎಲ್ಲಿ ಸೆಕ್ಷನ್ ಪ್ಲಸ್ ಆರ್ಡರ್ ಇದೆ ಅಲ್ಲಿ ಆ ಸೆಕ್ಷನ್ಸ್ ನ ಆರ್ಡರ್ ಜೊತೆಗೆ ಓದ್ತೀವಿ. ಎಲ್ಲಿ ಬರೀ ಸೆಕ್ಷನ್ಸ್ ಇದೆ ಅಲ್ಲಿ ಬರೀ ಇಂಡಿಪೆಂಡೆಂಟ್ ಸೆಕ್ಷನ್ಸ್ ಮಾತ್ರ. ಅಂಡ್ ಎಲ್ಲಿ ಕೇವಲ ಆರ್ಡರ್ಸ್ ಮಾತ್ರ ಇದೆ ದೆನ್ ಅಲ್ಲಿ ಕೇವಲ ಆರ್ಡರ್ಸ್ ಮಾತ್ರ, ಬೇರೆ ಪ್ರೊಸೀಜರ್ ನ ಮಾತ್ರ ಹೇಳ್ತಿರೋದು. ಆ ಪ್ರೊಸೀಜರ್ ಆ ಗ್ಯಾಪ್ ಅನ್ನ ಫಿಲ್ ಮಾಡ್ತಿರೋಂಥದ್ದು. ಸೂಟ್ ಬೈ ಆರ್ ಅಗೇನ್ಸ್ಟ್ ಗವರ್ಮೆಂಟ್ ಆಫ್ ಪಬ್ಲಿಕ್ ಆಫೀಸರ್ 79 to 82 ಇದನ್ನ ನಾವು ಓದ್ತೀವಿ 27 ಜೊತೆಗೆ. ಅಂಡ್ ಇಲ್ಲಿ ನಮಗೆ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಒಂದು ನೋಟಿಸ್ ಪೀರಿಯಡ್ ಎಷ್ಟು ಎಕ್ಸೆಟ್ರಾ ಅನ್ನೋದು. ನೆಕ್ಸ್ಟ್ ಸೂಟ್ ಬೈ ಆರ್ ಅಗೇನ್ಸ್ಟ್ ಫಾರಿನ್ ರೂಲರ್ಸ್ ಅಂಬಾಸಿಡರ್ಸ್, ಎಕ್ಸಾಮ್ ಪರ್ಪಸ್ಗೆ ಇಂಪಾರ್ಟೆಂಟ್ ಅಲ್ಲ ಬಟ್ ಇಟ್ ಈಸ್ ಗಿವನ್ ಇನ್ ಯೋರ್ 83 to 87B. ರೆಡ್ ವಿತ್ ಯೋರ್ ಆರ್ಡರ್ 27A, ಕಾನ್ಸ್ಟಿಟ್ಯೂಷನಲ್ ಕ್ವೆಶನ್ಸ್ ಎಕ್ಸೆಟ್ರಾ. ಇದು ಎಕ್ಸಾಮ್ ಪರ್ಪಸ್ಗೆ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಇಂಪಾರ್ಟೆಂಟ್ ನಮಗೆ ಇಂಟರ್ಪ್ರಿಟರ್ ಸೂಟ್ ಎಕ್ಸೆಟ್ರಾ. ಬಟ್ ಈ ಸ್ಪೆಸಿಫಿಕ್ ನ ನಾವು ಈ ಆರ್ಡರ್ಸ್ ಜೊತೆಗೆ ಮ್ಯಾಚ್ ಮಾಡಿ ಓದ್ತಿರೋಂಥದ್ದು. ಇಲ್ಲಿ ಸೆಕ್ಷನ್ಸ್ ಇಲ್ಲ. ಸೂಟ್ ಬೈ ಇಂಡಿಜೆಂಟ್ ಪರ್ಸನ್ ಅಂದ್ರೆ ಏನು ಹಣಕಾಸಿಲ್ಲ, ಇನ್ಸಾಲ್ವೆಂಟ್, ಬ್ಯಾಂಕ್ರಪ್ಟ್ ಆಗಿರುವಂತ ವ್ಯಕ್ತಿ. ಆರ್ಡರ್ 33 ದಿಸ್ ಇಸ್ ಇಂಪಾರ್ಟೆಂಟ್. ರಿಲೇಟಿಂಗ್ ಟು ಮಾರ್ಟ್ಗೇಜಸ್ 34. ಇಂಟರ್ಪ್ರಿಟರ್ ಸೂಟ್ ಸೆಕ್ಷನ್ 88 ಅಲ್ಲಿ ಓದ್ತೀವಿ ವಿಚ್ ಇಸ್ ರೆಡ್ ವಿತ್ ಯೋರ್ ಆರ್ಡರ್ 35. ಸ್ಪೆಷಲ್ ಕೇಸಸ್ 89 to 90 ಅಂಡ್ ಇದರಲ್ಲಿ ಇದರಲ್ಲಿ ಮಾತನಾಡ್ತೀವಿ ಸೆಕ್ಷನ್ 89 ಅಲ್ಲಿ ನಮ್ಮ ADR ಮೆಕ್ಯಾನಿಸಮ್ ಬಗ್ಗೆ ಕೂಡ ಸಹ ರೆಡ್ ವಿತ್ ಯೋರ್ ಆರ್ಡರ್ 36. ಸಮ್ಮರಿ ಪ್ರೊಸೀಜರ್ ಆರ್ಡರ್ 37 ಅಂಡ್ 91 to 93 ಮಾತನಾಡ್ತೀವಿ. ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೊವಿಷನ್ ಅಗೇನ್ ಅರೆಸ್ಟ್ ಬಿಫೋರ್ ಜಜ್ಮೆಂಟ್ ಅಂಡ್ ಅರೆಸ್ಟ್ ಆರ್ ಅಟ್ಯಾಚ್ಮೆಂಟ್ ಬಿಫೋರ್ ಜಜ್ಮೆಂಟ್. ಸೆಕ್ಷನ್ ಇಲ್ಲ, ಪ್ರೊಸೀಜರ್ ದಟ್ ನಾವೊಂದು ವ್ಯಕ್ತಿನ ಜಸ್ಟಿಸ್ಗೋಸ್ಕರ ಕಂಪೆಲ್ ಮಾಡಬೇಕು. ದಟ್ ಇಫ್ ಇನ್ ಕೇಸ್ ದ ಡಿಫೆಂಡೆಂಟ್ ಅಥವಾ ಯಾರ ಅಗೇನ್ಸ್ಟ್ ಅಲ್ಲಿ ಕೇಸ್ ಹೋಗ್ತದೆ ಅವ್ರೇನಾದ್ರೂ ಕೇಸ್ನ ಸೂಟ್ ಪ್ರಾಪರ್ಟಿನ ಹಾನಿ ಮಾಡಕ್ ನೋಡ್ತಿದ್ದಾರೆ ದೆನ್ ಈ ಒಂದು ಪ್ರೊಸೀಜರ್ ಅನ್ನ ನಾವು ಫಾಲೋ ಮಾಡಬಹುದು ವಿಚ್ ಇಸ್ ಗಿವನ್ ಇನ್ ಯೋರ್ ಆರ್ಡರ್ 38. ಲೇಟರ್ ಟೆಂಪ್ರರಿ ಇಂಜಂಕ್ಷನ್ ಆರ್ಡರ್ 39. ಸೆಕ್ಷನ್ ಇಲ್ಲ ಬಟ್ ಆರ್ಡರ್. ಟೆಂಪ್ರರಿ ಇಂಜಂಕ್ಷನ್ ಇಂಟರ್ಲೋಕ್ಯೂಟರಿ ಆರ್ಡರ್ 39. ಪರ್ಮನೆಂಟ್ ಇಂಜಂಕ್ಷನ್ ಬೇಕು ದೆನ್ SRA ಹೋಗ್ತೀವಿ. ಅಪಾಯಿಂಟ್ಮೆಂಟ್ ಆಫ್ ರಿಸೀವರ್ 40. ಸೆಕ್ಷನ್ ಇಲ್ಲ, ಸೊ ದೀಸ್ ನಾಟ್ ಹ್ಯಾವಿಂಗ್ ಎನಿ ಸೆಕ್ಷನ್ಸ್. ಸ್ಪೆಸಿಫಿಕ್ ಆಗಿ ಆರ್ಡರ್ಸ್. ಸಪ್ಲಿಮೆಂಟಲ್ ಪ್ರೊಸೀಡಿಂಗ್ಸ್ ಏನೇ ಒಂದಿದೆ ಅಂತಂದ್ರು 94 to 95 ಅಲ್ಲಿ ಮಾತನಾಡ್ತೀವಿ ವಿಚ್ ಇಸ್ ಇನ್ ಯೋರ್ ಆರ್ಡರ್ 38 ಇಂದ 40 ತನಕ. ಲೇಟರ್ ಅಪೀಲ್ಸ್. ಸೊ ಇಲ್ಲಿಗೆ ನಾವು ನಮ್ಮ ಒಂದು ಆರ್ಡರ್ಸ್ ಅಂಡ್ ಇದರಲ್ಲಿ ನೆಕ್ಸ್ಟ್ ಲೆವೆಲ್ ಎಂಟರ್ ಆಗೋದು ಅಪೀಲ್ಸ್. ದಟ್ ಇಸ್ ನಮ್ಮ ಲೋವರ್ ಕೋರ್ಟ್ ಒಂದು ಜೂರಿಸ್ಡಿಕ್ಷನ್ ಮುಗಿತು. ನೆಕ್ಸ್ಟ್ ಅಪೀಲೇಟ್ ಜೂರಿಸ್ಡಿಕ್ಷನ್ ಅಂತ ಹೇಳುವಾಗ ಅಪೀಲ್ ಫ್ರಮ್ ಒರಿಜಿನಲ್ ಡಿಕ್ರಿ 96 to 99A ಆರ್ಡರ್ 41. ಅಪೀಲ್ಸ್ ಫ್ರಮ್ ಅಪೀಲೇಟ್ ಡಿಕ್ರಿ 100 to 103. ಸೊ ಇದು ನಮ್ಮ ಅಗೇನ್ ಆರ್ಡರ್ 42. ಅಪೀಲ್ ಫ್ರಮ್ ಆರ್ಡರ್ಸ್ 104 to 108. ಈ ಎಂಟೈರ್ ಟಾಪಿಕ್ ನಿಮ್ಮ ಜುಡಿಷರಿ ಮೇನ್ಸ್ ಆಸ್ಪೆಕ್ಟ್ ಆನ್ಸರ್ ರೈಟಿಂಗ್ ನ ಇಂಪಾರ್ಟೆನ್ಸ್ ಇದೆ. ಸೊ ಆರ್ಡರ್ 43 ಅಲ್ಲಿ ಬರುತ್ತೆ ಅಂಡ್ 44 ಇಸ್ ಅಬೌಟ್ ಇಂಡಿಜೆಂಟ್ ಪರ್ಸನ್ಸ್ ಅವರ ಅಪೀಲ್ ಅಂಡ್ ಇದಕ್ಕೆ ಸೆಕ್ಷನ್ ಇಲ್ಲ. ಓಕೆ, ಲೇಟರ್ ರೆಫರೆನ್ಸ್ ರಿವ್ಯೂ ರಿವಿಷನ್. ಸೊ ಈ ಕಂಪ್ಲೀಟ್ ಚಾಪ್ಟರ್ ರೆಫರೆನ್ಸ್ ರಿವ್ಯೂ ರಿವಿಷನ್ ಅಲ್ಲಿ ನಾವು ಮಾತನಾಡೋದು ಆರ್ಡರ್ ನಮ್ಮ 46 and 47. 113, 114, 115 ರೆಫರೆನ್ಸ್ ರಿವ್ಯೂ ರಿವಿಷನ್. ಇದೇ ಆರ್ಡರ್ ಅಲ್ಲಿ ಕೂಡ ಸಹ ನೆನ್ಪಿಟ್ಕೊಳ್ಳಿ ಬಿಕಾಸ್ ಎಕ್ಸಾಮ್ ಸ್ಪೆಸಿಫಿಕ್ ಆಗಿ ಫ್ಯಾಕ್ಚುಯಲ್ ಡೇಟಾ ಅಂತ ಹೇಳುವಾಗ ನಿಮಗೆ ಯಾವುದಾದ್ರೂ ಒಂದು ಟ್ರಿಕ್ಸ್ ಅಥವಾ ನಿಮ್ಮದೇ ಆದಂಥ ಆರ್ಡರ್ಸ್ ನಿಮಗೆ ಸೇವ್ ಮಾಡುತ್ತೆ. ಲೇಟರ್ ಸ್ಪೆಷಲ್ ಪ್ರೊಸೀಡಿಂಗ್ಸ್ ಅಂತ ಹೇಳುವಾಗ ಇದಕ್ಕೆ ಸೆಕ್ಷನ್ಸ್ ಇದೆ ಅಂಡ್ ಈ ಸ್ಪೆಷಲ್ ಪ್ರೊಸೀಡಿಂಗ್ಸ್ಗೆ ಆರ್ಡರ್ ಬರೋದಿಲ್ಲ. Caveat 148A, restitution 144, enlargement of time 148, inherent powers 151, important amendment of judgments decrees 152, 153. ಇಲ್ಲಿಗೆ ನಮ್ಮ ಆಕ್ಟ್ ನ ಒಂದು ಪ್ರಾವಿಷನ್ಸ್ ಏನಿದೆ ಎಂಡ್ ಆಗುತ್ತೆ ಮಿಸಲೇನಿಯಸ್ ಪ್ರೊಸೀಡಿಂಗ್ಸ್ ಜೊತೆಗೆ 116 to 158 ಅಂಡ್ ಇವುಗಳಿಗೆ ಮಿಸಲೇನಿಯಸ್ ಆರ್ಡರ್ಸ್ ಕೂಡ ಇದೆ. ಮಿಸಲೇನಿಯಸ್ ಆರ್ಡರ್ಸ್ ಅಂತ ಹೇಳುವಾಗ ಇವು ನಮಗೆ ಇನ್ನೇನಾದರೂ ಉಳ್ಕೊಂಡಿರುವಂಥದ್ದು ದಟ್ ಇಸ್ ಚಾರ್ಟರ್ಡ್ ಹೈಕೋರ್ಟ್ಸ್ ಅಥವಾ ಪ್ರಾವಿನ್ಷಿಯಲ್ ಸ್ಮಾಲ್ ಕಾಸಸ್ ಕೋರ್ಟ್, ಪ್ರೆಸಿಡೆನ್ಸಿ ಸ್ಮಾಲ್ ಕಾಸಸ್ ಕೋರ್ಟ್ಸ್, ಮಿಸಲೇನಿಯಸ್ ಇದನ್ನು ಮಾತನಾಡ್ತಿರುವಂಥದ್ದು. ಇಲ್ಲಿಗೆ ನಮ್ಮ ಆರ್ಡರ್ 51 ತನಕ ಆರ್ಡರ್ಸ್ ಡನ್ ಆಗುತ್ತೆ. ಸೊ ದೀಸ್ ವೇರ್ ಯೋರ್ ಸೆಕ್ಷನ್ಸ್ ವಿಚ್ ಇಸ್ ಹೇಗೆ ರಿಲೇಟ್ ಆಗ್ತಿದೆ ನಿಮ್ಮ ಆರ್ಡರ್ಸ್ ಜೊತೆಗೆ ಅನ್ನುವಂಥದ್ದು. ಆ್ಯಂಡ್ ಈ PDF ನಿಮಗೆ ಬೇಕು ಅನ್ನೋದಾದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ PDF ಅವೈಲೇಬಲ್ ಇರುತ್ತೆ. ಸೊ ಹಾಗಾಗಿ ನೀವು ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡಿ ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು ಈ ಒಂದು PDF ನ. ಸೊ ಎಲ್ಲಿ ನಿಮಗೆ ಬ್ಲ್ಯಾಂಕ್ಸ್ ಇದೆ ಅಲ್ಲಿ ಆರ್ಡರ್ಸ್ ಇಲ್ಲ ಅಂತ ಹೇಳಿ ಆ್ಯಂಡ್ ಎಲ್ಲಿಗೆ ಸೆಕ್ಷನ್ಸ್ ಮಾತ್ರ ಇಲ್ಲ ಅಲ್ಲಿಗೆ ನಾವು ಸೆಕ್ಷನ್ಸ್ ಕಡೆ ಬ್ಲ್ಯಾಂಕ್ ಇದೆ.
ಸೊ ದಿಸ್ ಟೇಬಲ್ ವಿಲ್ ಹೆಲ್ಪ್ ಯು ಸೇವ್ ಯು ಮಚ್ ಆಫ್ ಯೋರ್ ಟೈಮ್. ನಿಮ್ಮ ಪ್ರಿಪ್ರೇಷನ್ನ ಟೈಮ್ ಸೇವ್ ಮಾಡುತ್ತೆ. ಸೊ ಹಾಗಾಗಿ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು. ಆ್ಯಂಡ್ ಈ ರೀತಿ ನಿಮಗೆ ಇನ್ನೂ ಸಿಂಪ್ಲಿಫೈಡ್ ಆಗಿ ಪ್ರತಿಯೊಂದು ಬೇರಾಕ್ಟನ್ನು ನಾವು ಬ್ರೇಕ್ ಮಾಡಿ ಓದ್ಕೊಳ್ಬಹುದು. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಒಂದು ನೆಕ್ಸ್ಟ್ ಬೇರಾಕ್ಟ್ ಯಾವುದನ್ನು ಈ ರೀತಿ ಬ್ರೇಕ್ ಡೌನ್ ಮಾಡಿ ತಿಳ್ಕೊಬೇಕು ಅಂತ ಇದ್ದೀರಿ ಅನ್ನೋದನ್ನು ಡೆಫಿನೆಟ್ಲಿ ಅದರ ವಿಡಿಯೋನ ಮಾಡೋಣ. ಸೊ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಪ್ರತಿಯೊಂದು ಎಕ್ಸಾಮ್ ತೊಗೊಳ್ತಿರುವಂಥ ಪ್ರತಿಯೊಬ್ಬ ಸ್ಟೂಡೆಂಟಿಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.